ಸೆಕ್ಸ್ ಈ ವರ್ಡ್ ಕೇಳಿದ್ರೆ ನಮ್ಮ ಸೊಸೈಟಿ ಸಡನ್ನಾಗಿ ಸೈಲೆಂಟ್ ಆಗುತ್ತೆ. ಆದರೆ ಇಂಟರ್ನೆಟ್ಟಲ್ಲಿ ಮಾತ್ರ ಫುಲ್ ವಾಲ್ಯೂಮ್ನಲ್ಲಿ ಆನ್ಸರ್ ಕೊಡ್ತಿರುತ್ತೆ. ಇವತ್ತು ತುಂಬ ಯಂಗ್ಸ್ಟರ್ಸು ಇಂಟಿಮೆಸಿ ಬಗ್ಗೆ, ರೀಲ್ಸ್ ಬಗ್ಗೆ, ಫ್ರೆಂಡ್ಸ್ ಬಗ್ಗೆ ರ್ಯಾಂಡಮ್ ವೆಬ್ಸೈಟ್ಸಿಂದ ಕಲಿತಾ ಇದ್ದಾರೆ. ಆದರೆ ಅಲ್ಲಿ ಮಕ್ಕಳು ಪಾಸಿಟಿವ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಿದ್ದಾರೆ. ನಮ್ಮ ಸೊಸೈಟಿನಲ್ಲಿ ಸೆಕ್ಸ್ ಎಜುಕೇಷನ್ ಅನ್ನೋದೇ ಒಂದು ದೊಡ್ಡ ಕ್ರೈಮ್ ಥರ ಟ್ರೀಟ್ ಮಾಡ್ತಾರೆ. ಆದರೆ ಹಿಸ್ಟ್ರಿ ಬೇರೆ ಥರನೇ ಹೇಳ್ತಾ ಇದೆ. ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಮ್ಮ ಲೈಫು 4 ವಿಭಾಗಗಳಾಗಿರುತ್ತಂತೆ. ಇದನ್ನು ಪುರುಷಾರ್ಥಗಳು ಅಂತ ಹೇಳ್ತಾರೆ. ಮೊದಲನೇದಾಗಿ ಹೇಳೋದಾದರೆ ಧರ್ಮ, ಅದರಲ್ಲಿ ಕರ್ತವ್ಯ ಮತ್ತು ಮೌಲ್ಯಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಎರಡನೇದಾಗಿ ಅರ್ಥ, ಇದರಲ್ಲಿ ಸಂಪತ್ತು ಮತ್ತು ಲೈವ್ಲಿಹುಡ್ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಮೂರನೇದಾಗಿ ಕಾಮ, ಪ್ರೀತಿ, ಆನಂದ, ಸಂಬಂಧಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ನಾಲ್ಕನೇದಾಗಿ ಮೋಕ್ಷ, ಸ್ಪಿರಿಚುಯಾಲಿಟಿ, ಫ್ರೀಡಮ್ ಬಗ್ಗೆ ತಿಳಿಸ್ಕೊಡ್ತಾರೆ. ಗೈಸ್, ನಿಮಗೆ ಗೊತ್ತಾ, ಆಗಿನ ಕಾಲದಲ್ಲಿ ಸೆಕ್ಸ್ ಅನ್ನೋ ವರ್ಡು ಎಜುಕೇಷನ್ ಥರ ನಮ್ಮ ಲೈಫ್ನ ಒಂದು ಪಾರ್ಟ್ ಥರ ಓಪನ್ ಅಪ್ ಆಗಿ ಡಿಸ್ಕಸ್ ಮಾಡ್ತಾಯಿದ್ರಂತೆ. ಅಲ್ಲಿ ಫಿಸಿಕಲ್ ಇಂಟಿಮೆಸಿ ಜೊತೆಗೆ ಎಮೋಷ್ನಲ್ ಬಾಂಡಿಂಗ್, ಮ್ಯೂಚುವಲ್ ರೆಸ್ಪೆಕ್ಟ್ ಬಿಟ್ವೀನ್ ಪಾರ್ಟ್ನರ್ಸ್, ಕಾನ್ಸೆಪ್ಟ್, ಮ್ಯಾರೇಜ್ ಎಥಿಕ್ಸ್, ಸೋಷಿಯಲ್ ಬಿಹೇವಿಯರ್ ಇನ್ ರಿಲೇಷನ್ಶಿಪ್, ಜೆಂಡರ್ ರೆಸ್ಪೆಕ್ಟ್, ಕಮ್ಯುನಿಕೇಷನ್ ಬಿಟ್ವೀನ್ ಕಪಲ್ಸ್ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾಯಿದ್ರು. ಗೈಸ್, ಹೇಳೋದಾದರೆ ಇದೆಲ್ಲ ಈಗಲೂ ಅಸ್ತಿತ್ವದಲ್ಲಿದೆ. ಬಟ್ ಇದನ್ನು ಟೀಚ್ ಮಾಡೋರು ನಮ್ಮ ದೇಶದಲ್ಲಿ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಬೇರೆ ಬೇರೆ ದೇಶಗಳಲ್ಲಿ ಅಂತ ನೋಡಿದ್ರೆ ಇದ್ರ ಬಗ್ಗೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳನ್ನೇ ನಾವು ನೋಡ್ಬೋದು. ಗೈಸ್, ಈ ಸೆಕ್ಸ್ ಎಜುಕೇಷನ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ದೆ ಈಗಿನ ಕಾಲದ ಯಂಗ್ಸ್ಟರ್ಸು ಸರಿಯಾದ ಮಾಹಿತಿ ಸಿಗದೆ ತಪ್ಪು ದಾರಿ ತುಳಿದು ತುಂಬಾ ಕಷ್ಟ ಅನುಭವಿಸ್ತಿರ್ತಾರೆ. ಅವ್ರಿಗೆ ತಮ್ಮ ಬಾಡಿನಲ್ಲಾಗೋ ಸಣ್ಣ ಪುಟ್ಟ ಚೇಂಜಸ್, ಎಮೋಷ್ನಲ್ ಇಂಬ್ಯಾಲೆನ್ಸ್, ಅಟ್ರಾಕ್ಷನ್ ಇದೆಲ್ಲ ನ್ಯಾಚುರಲ್ ಪ್ರೋಸೆಸ್ ವಿನ ಟ್ಯಾಬು ಅಲ್ಲ ಅಂತ ಮೋಸ್ಟ್ ಪ್ರಾಬಬ್ಲಿ ಅವ್ರಿಗೆ ಗೊತ್ತಿರಲ್ಲ ಅನಿಸುತ್ತೆ. ಲವ್ ಅಂದರೆ ಪ್ರೆಷರ್ ಅಲ್ಲ, ಲವ್ ಅಂದರೆ ಮ್ಯೂಚುವಲ್ ರೆಸ್ಪೆಕ್ಟ್. ಕಾನ್ಸೆಂಟ್ ಅಂದರೆ ಸಿಂಪಲ್, ಇಬ್ಬರು ಮನಸ್ಸು ಕೂಡ ಎಸ್ ಹೇಳಬೇಕು. ಭಯ ಆಗಲಿ, ಫೋರ್ಸ್ ಆಗಲಿ, ಗಿಲ್ಟ್ ಆಗಲಿ ಯಾವುದೂ ಇರಬಾರ್ದು. ನೋ ಅಂದರೆ ರಿಜೆಕ್ಷನ್ ಅಲ್ಲ, ಅದು ರೆಸ್ಪೆಕ್ಟ್ ತಿಳಿಸೋ ಒಂದು ಸಿಗ್ನಲ್ಲು. ರಿಲೇಷನ್ಶಿಪ್ ಅಂದರೆ ಫಿಸಿಕಲಿ ಮಾತ್ರ ಅಲ್ಲ, ಎಮೋಷ್ನಲ್ ಮೆಚುರಿಟಿನೂ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸಲ ಒಬ್ಬರನ್ನ ನೋಡಿ ಅಟ್ರಾಕ್ಟ್ ಆದರೆ ಅದೇ ಲವ್ ಅನ್ಕೋತೀವಿ. ಆದರೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗಲೇ ನಾವು ಅವ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಗೊತ್ತಾಗೋದು. ಸೊ ಕರೆಕ್ಟಾಗಿ ನಿಮ್ಮ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಮಿಸ್ ಆದರೆ ಅದು ನಿಮ್ಮ ಲೈಫ್ನಲ್ಲಿ ಮರೆಯೋಕ್ಕಾಗದೇ ಇರೋ ಗಾಯನ ಮಾಡಿನೇ ಹೋಗೋದು. ಸೆಕ್ಸ್ ಎಜುಕೇಷನ್ ಅನ್ನೋದು ತಪ್ಪು ದಾರಿನ ತೋರಿಸಲ್ಲ, ಬದಲಾಗಿ ಸರಿಯಾದ ನಿರ್ಧಾರನ ಹೇಗೆ ತಗೋಬೇಕು ಅನ್ನೋದನ್ನು ಕಲಿಸುತ್ತೆ. ಇದು ಸೆಲ್ಫ್ ರೆಸ್ಪೆಕ್ಟ್, ಬಾಡಿ ಅವೇರ್ನೆಸ್ ಮತ್ತು ರೆಸ್ಪಾನ್ಸಿಬಲ್ ರಿಲೇಷನ್ಶಿಪ್ ಹೇಗೆ ಬಿಲ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಹಾಗೆ ಭಯನ ಹೊರಗಾಕಿ ಸೆಕ್ಸ್ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಕೊಡುತ್ತೆ. ಗೈಸ್, ನಾವು ಈ ಟಾಪಿಕ್ನ ಅವಾಯ್ಡ್ ಮಾಡ್ತಾ ಹೋದಷ್ಟು ಇದ್ರ ಬಗ್ಗೆ ಮಕ್ಕಳಲ್ಲಿ ಇನ್ನೂ ಕ್ಯೂರಿಯಾಸಿಟಿ ಹೆಚ್ಚುತ್ತಾ ಹೋಗುತ್ತೆ. ಇದರಿಂದ ಅವ್ರ ಜೀವನನೇ ಹಾಳು ಮಾಡ್ಕೊಳ್ಳೋ ಸ್ಥಿತಿಗೆ ಬಂದ್ರೂ ಆಶ್ಚರ್ಯ ಇಲ್ಲ. ಸೊ ಪೇರೆಂಟ್ಸ್, ಟೀಚರ್ಸ್ ಆ್ಯಂಡ್ ಆಲ್ ಎಲ್ಡರ್ಸ್, ನಿಮ್ಮ ಮಕ್ಕಳ ಸೇಫ್ಟಿ ನಿಮ್ಮ ಕೈಯಲ್ಲೇ ಇದೆ. ಸೊ ನೀವು ತಿಳ್ಕೊಳ್ಳಿ, ಹಾಗೆ ನಿಮ್ಮ ಮಕ್ಕಳಿಗೂ ತಿಳಿಸ್ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಗಾಯ್ಸ್.